ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಗ್ರೇವಿ ಹೆಂಗೆ ಮಾಡ್ಬೇಕಂತಂದು ಹೇಳಿಕೊಡ್ತಾ ಇದ್ದೀನಿ ನೋಡಿ. ಇವತ್ತು ಇದು ಚಿಕನ್ ಗ್ರೇವಿ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ನೋಡಿ. ಚಿಕನ್ನು ಚೆನ್ನಾಗಿ ನಾನು ಅದು 2-3 ಸತಿ ನಾನು ತೊಳ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಒಂದು 8-10 ಸಲ ತೊಳ್ಕೊಂಡಿದ್ದೀನಿ ನಾನು. ಆಮೇಲೆ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಖಾರ, ಅರಿಶಿಣ, ಧನಿಯಾ, ಉಪ್ಪು, ಪುದೀನ, ಕೊತ್ತಂಬರಿ. ಇಲ್ಲಿ ಮಿಕ್ಸಿ ಜಾರಿ ಒಳಗೆ ನಾನು ಇದು ಕಸೂರಿ ಮೆಥಿ ತೊಗೊಂಡಿನಿ, ಎಣ್ಣೆ ತೊಗೊಂಡಿದ್ದೀನಿ. ಇದು ಮಿಕ್ಸಿ ಜಾರಿ ಒಳಗೆ ಹಾಕ್ಕೊಳ್ಳಿಕ್ಕೆ, ಇದು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಕೊಬ್ಬರಿ ಮತ್ತು ಒಣಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಬಾದಾಮಿ ಇಷ್ಟು ತೊಗೊಂಡಿದ್ದೀನಿ ನಾನು. ಇವನ್ನ ನಾವು ಒಂದೇ ಸತಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನಾನು ಸಣ್ಣ ರುಬ್ಕೊಂಡಿದ್ದೀನಿ. ಈ ಥರ ಈ ಸ್ಟೈಲಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಇದು. ಇವಾಗ ಒಲೆ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ತೀನಿ ನಾನು. ಚಿಕನ್ ಯಾವಾಗಲೂ ಅದನ್ನು ಚೆನ್ನಾಗಿ ತೊಳ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸ್ಮೆಲ್ ಇದ್ದರೆ ಅಸಲು ತಿನ್ನಲಿಕ್ಕೂ ಇಷ್ಟ ಆಗಂಗಿಲ್ಲ. ಯಾವಾಗಲೂ ಒಂದು 8-10 ಸಲ ತೊಳ್ಕೊಳ್ಳೇಬೇಕು. ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಎಣ್ಣೆ ಕಾದಿದೆ. ಇವಾಗ ಆಯಿಲ್ ಹಾಕಿದ್ದೀನಲ್ವ, ಎಣ್ಣೆ ಕಾದಿದೆ. ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಇದರಲ್ಲೇನು ಹಾಕ್ಕೊಳಂಗಿಲ್ಲ. ಇದು ಬ್ರೌನ್ ಆದಮೇಲೆ ಚಿಕನ್ ಹಾಕ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಇದು ಲಾಸ್ಟಿಗೆ ಚಿಕನ್ ಹಾಕ್ಕೊತೀನಿ. ಇದನ್ನಾದಮೇಲೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ. ಇವಾಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದಿರೋ ಚಿಕನ್. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಇದು ತಿರ್ಸ್ಕೊಂಡ್ಮೇಲೆ ಈ ಥರ ಹಿಂಗೆ ಸಣ್ಣ ಉರಿಯೊಳಗೆ ಇಟ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಖಾರ, ಉಪ್ಪು, ಅರಿಶಿಣ, ಧನಿಯಾ ಪೌಡ್ರು 3 ಒಂದೇ ಸತಿ ಹಾಕ್ತೀನಿ ನಾನು. ಅದಕ್ಕೆ ಕಲಿಸ್ಕೊಂಡ್ಮೇಲೆ ಆಮೇಲೆ ಮುಚ್ಚಿಬಿಡ್ತೀನಿ ನಾನು. ಇದು ಪ್ಲೇಟ್ ಮುಚ್ಚಿಬಿಡಿ, ಯಾಕಂದರೆ ಇದು ಕುದಿಬೇಕು ಚೆನ್ನಾಗಿ. ಖಾರ ಉಪ್ಪೆಲ್ಲ ಸರಿಯಾಗಿ ಇದಕ್ಕೆ ಇದಾಗುತ್ತೆ. ಈ ಸ್ಟೈಲಲ್ಲಿ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ ಇದು. ಯಾಕಂದರೆ ಇದು ಪ್ರತಿ ಸಲ ಒಣಮೆಣಸಿನ್ಕಾಯಿ ಯಾರೂ ಹಾಕಲ್ಲ. ಒಣಮೆಣಸಿನ್ಕಾಯಿ ಹಾಕಿದರೆ ಅದು ಪೇಸ್ಟ್ ಅದರಲ್ಲೇ ಹಾಕಿರ್ತೀವಲ್ಲ, ಭಾಳ ಟೇಸ್ಟ್ ಬರುತ್ತೆ. ಒಂದು ಸಲ ಮಾಡ್ಕೊಳ್ಳಿ ಈ ಸ್ಟೈಲ್ ನೋಡಿ, ಒಂದು ಸಲ ಚೆನ್ನಾಗಿರುತ್ತೆ. ಗ್ರೇವಿ ಅಂದರೆ ಭಾಳ ಚೆನ್ನಾಗಿರುತ್ತೆ. ಮತ್ತೆ ತಿನ್ಬೇಕು ಅನ್ನಿಸ್ತದೆ. ಚಿಕನಲ್ಲಿ ಯಾವುದೇ ಇದು ಅಡುಗೆ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಮುಚ್ಚಿಬಿಡ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದಿ ಬಂದಮೇಲೆ ಆವಾಗ ನಾನು ಇದು ಟೊಮಾಟೊ ಹಾಕ್ಕೋತೀನಿ. ಟೊಮಾಟೊ ಹಾಕ್ಕೊಂಡು ಆಮೇಲೆ ಮತ್ತೊಂದು ಸತಿ ಕುದಿಸ್ಕೊತೀನಿ ಪೇಸ್ಟು. ಆಮೇಲೆ ಟೊಮಾಟೊ ಹಾಕ್ಕೊಳೋದಷ್ಟೇ. ಭಾಳ ಈಸಿ ಅಡುಗೆ. ಅಂದರೆ ಭಾಳ ಕಷ್ಟ ಅಂತ ಅಂದ್ಕೊಳ್ತಾರೆ ಎಲ್ಲರೂ, ಬಟ್ ಅಡುಗೆ ಭಾಳ ಸುಲಭವಾಗಿ ಮಾಡ್ಕೋಬೋದು. ಚೂರು ಪುದೀನೂ ಹಾಕ್ಕೊಳ್ತೇನೆ ನಾನು ಅದಕ್ಕೆ ಲಾಸ್ಟಲ್ಲಿ. ಮತ್ತೆ ಇದು ಕೊತ್ತಂಬರಿ ಹಾಕ್ಕೊಳ್ತೆ. ಇದು ಸ್ವಲ್ಪ ಕುದ್ದಿದೆ ಅಲ್ವಾ, ಇವಾಗ ಇದು ಚಿಕನ್ ಸ್ವಲ್ಪ ಕುದ್ದಾಗೆ ಟೊಮೊಟೊ ಹಾಕ್ಕೋಬೇಕು. ಫಸ್ಟಿಗೆ ನಾವು ಟೊಮೊಟೊ ಹಾಕ್ಕೊಂಡ್ರೆ ಚಿಕನ್ ಕುದಿಯೋಲ್ಲ. ಟೊಮೊಟೊ ಹಾಕಿ ಮತ್ತೆ ಇದು ಬೇಯಿಸ್ಕೋಬೇಕಾಗೋದು. ಇದು ಮತ್ತೆ ಇದು ಚೆನ್ನಾಗಿ ಇದು ಹಾಕಬೇಕು, ಏನಂತಾರೆ, ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಆ ಚಿಕನ್ ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಹಸಿ ಬಿಸಿ ಇದ್ದರೆ ಚೆನ್ನಾಗಿರಲ್ಲ. ಇವಾಗ ನಾನು ಮತ್ತೆ ಇದು ಕುದಿಯೋವರೆಗೆ ನಾನು ಇದನ್ನು ಮುಚ್ಕೋತೆ. ಇವಾಗ ಟೊಮೊಟೊ ಕೂಡ ಕುದ್ದಿದೆ. ನಾನಿವಾಗ ಮಸಾಲ ಹಾಕ್ಕೊಳ್ತೆ, ರುಬ್ಬಿದ ಮಸಾಲ. ಈ ರುಬ್ಬಿದ ಮಸಾಲನೂ ಹಾಕ್ಕೊಂಡ್ರೆ ಕಲಿಸ್ಕೊಂಬಿಡಿ ಎಲ್ಲ ನೀಟಾಗಿ. ಕಲಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತು ಇದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಬೆಂದ ಮೇಲೆ ಆವಾಗ ರೆಡಿ ಆಗುತ್ತೆ. ಈ ಸ್ಟೈಲ್ ಮಾಡ್ಕೊಳ್ಳಿ, ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ. ಚಿಕನಲ್ಲಿ ಯಾವ್ದು ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ನಾ ಇದರಲ್ಲೇ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ. ನಾ ಯಾವುದೇ ಮಸಾಲ, ನೀವು ನೋಡ್ತಾ ಇದ್ರಲ್ಲ, ನಾ ಯಾವುದೇ ಮಸಾಲ ಯೂಸ್ ಮಾಡಿಲ್ಲ. ಮನೆಯಲ್ಲೇ ಚಕ್ಕೆ, ಲವಂಗ. ಆದರೆ ಇವಾಗ ಭಾಳಷ್ಟು ಜನ ಚಿಕನ್ ಮಸಾಲ
ಆಮೇಲೆ ಹೊರಗಡೆ ಇದು ಮಸಾಲೆ ತೊಗೊಂಡು ಬಂದು ಇದು ಮಾಡ್ತಿರ್ತಾರೆ. ಇದು ರುಬ್ಬಿದ್ದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೇ ಸ್ವಲ್ಪ ಮಿಕ್ಸಿ ಜಾರಿ ಒಳಗೆ ನೀರು ಹಾಕಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಯಾವುದು ಮಸಾಲ ಯೂಸ್ ಮಾಡ್ತಾ ಇಲ್ಲ ನಾನು. ಚಕ್ಕೆ, ಲವಂಗ ಇದೆ ಮನೆಯಲ್ಲಿ ಯಾವ ಸಿಗುತ್ತಲ್ವ ಅದೇ. ನಾವು ಹೊರಗಡೆ ಚಿಕನ್ ಮಸಾಲ ಆಗಲಿ ಯಾವುದು ಯೂಸ್ ಮಾಡೋಂಗಿಲ್ಲ. ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಇದನ್ನು ಒಂದು 10 ನಿಮಿಷ ಇದು ಬೆಂದರೆ ಸಾಕು, ಅಷ್ಟೇ, ಮುಗಿದೋಯ್ತು. ಇದು 10 ನಿಮಿಷಕ್ಕೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಫೈನಲಿ ಚಿಕನ್ ರೆಡಿಯಾಗಿದೆ. ಚಿಕನ್ ಗ್ರೇವಿ ನೋಡಿ ಹೇಗಾಗಿದೆ ಅಂತ ನೋಡಿದ್ರಲ್ವ. ನೀವು ಇದೇ ಥರ ಇದು ಯಾವುದು ಮಸಾಲ ಏನೂ ಇಲ್ಲದೆ ಈ ಥರ ಮಾಡ್ಕೊಳ್ಳಿ. ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಹೊರಗಡೆ ಮಸಾಲೆ ಇದು ಯಾವ ಥರ ರೆಡಿ ಮಾಡಿರ್ತಾರಂತ ಗೊತ್ತಿರಲ್ಲ. ಸೊ ಮನೆಯಲ್ಲೇ ಸಿಂಪಲ್ಲಾಗಿರುವಂಥ ಪದಾರ್ಥಗಳು ತೊಗೊಂಡೇ ಮನೆಯಲ್ಲಿ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.